What is the question here? They have given one triangle. Yes or no? Triangle ABC. Triangle ABC. Then what is AB? 12 centimeter. BC. 5 centimeter. Okay, to find AC, what we have to do? Sir, theta. Applying Pythagoras theorem. Pythagoras theorem. AC square is equal to AB square plus BC square. Then AC square is equal to what is 12 square plus 5 square. AC square is equal to 144 plus 25. Then AC is equal to root. root of Add 169. AC is equal to 13 centimeter. AC equal to 13 centimeter. So we have to write sin theta, cos theta, tan theta. Okay, reciprocal of sin is cosec theta, secant theta, cot theta. Okay, this is equal to, what is the formula for sin? O divided by H. Then A divided by H. Then O divided by A. Then H divided by O. This is equal to h divided by a. H divided by A. This is equal to A divided by o. A divided by O. Then theta, opposite to theta is this one. Yes or no? ಇದು ಅಪೋಸಿಟ್ ಇದ್ರೆ ಇದಕ್ಕೆ ಏನಂತ ಬರ್ಬೇಕು ನೀನು? O ಅಂತ ಬರಬೇಕು. ದಿಸ್ ಇಸ್ O. ದೆನ್ ಇದು ಕೆಳಗಡೆ ಇರೋದು ಏನಪ್ಪ ಇದು? H ಈಕ್ವಲ್ ಟು ದಿಸ್ ಈಸ್ ಸಾರಿ A. Okay, A is equal to 12 centimeter, then H is equal to 13 centimeter, correct? Then opposite divided by hypotenuse, 5 divided by 5 divided by 13. This is 12 divided by 13. This is 5 divided by 12. Then reciprocal of this one, 13 divided by 5. Reciprocal of this one, Divided by 12. 5 divided by 12 divided by 5. 5. Okay, this is the required solution. Understood, everyone? Okay. Sir. In your book, in page number 47, they have given example number 1. This is also homework for you. We will be moving on to the example number 2. Again madana, example number 2 madana anta. Page number 47, part 2, mathematics SSLC. Okay. Example number 2. If angle B and angle Q are acute angles such that sin B is equal to sin Q, then prove that angle B is equal to angle Q ಅಂತ ಇದೆ ನೋಡೋಣ. ಕ್ವಶನ್ ಓದ್ಕೊಂಡ್ವಿ, ಅದ್ರದ್ದು ಗಿವನ್ ಥಿಂಗ್ಸ್ ಎಲ್ಲ ಬರೋಣ ಅಂತ ಮೊದಲು. ಫಸ್ಟ್ ವಿ ಹ್ಯಾವ್ ಟು ರೈಟ್ ದ ಗಿವನ್ ಥಿಂಗ್ಸ್, ದೆನ್ ವಿಲ್ ಬಿ ಮೂವಿಂಗ್ ಆನ್ ಟು ದಿ ಸೊಲ್ಯೂಷನ್ ಪಾರ್ಟ್. ಓಕೆ, ದೇರ್ ಆರ್ 2 ಟ್ರಯಾಂಗಲ್ಸ್ ಆದೆ. ಎಷ್ಟು ಟ್ರಯಾಂಗಲ್ ಅದಪ್ಪ? 2 ಟ್ರಯಾಂಗಲ್ ಅದಾವ. ನಂಬರ್ 1 ಆ್ಯಂಗಲ್ ಬಿ ಅದಂತಂದ್ರೆ ನಾವು ABC ಒಂದು ಟ್ರಯಾಂಗಲ್ ತೆಗೆದುಬಿಡೋಣ ಬಾಜು. ಆಮೇಲೆ ಕ್ಯೂ ಅದಂದ್ರೆ ಆ್ಯಂಗಲ್ PQR ಟ್ರಯಾಂಗಲ್ ತೆಗೆದುಬಿಡೋಣ ಅಂತ. ಓಕೆ, 2 ಟ್ರಯಾಂಗಲ್ ತೆಗೆದ್ವಿ. ನೆಕ್ಸ್ಟ್ ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಕ್ಯೂ ಅಂತ ನಾವು ಪ್ರೂವ್ ಮಾಡಬೇಕು. ನಾವು ಪ್ರೂವ್ ಮಾಡಬೇಕಂದ್ರೆ ಟು ಪ್ರೂವ್ ಅಂತ ಬರೋಣ. ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಕ್ಯೂ. ದೆನ್ ಪ್ರೂಫ್ ಒಳಗಡೆ ಗಿವನ್ ಥಿಂಗ್ ಬರೋಣ. ಫಸ್ಟ್ ವಿ ಹ್ಯಾವ್ ಟು ರೈಟ್ ದ ಗಿವನ್ ಥಿಂಗ್. ವಾಟ್ ಇಸ್ ದ ಗಿವನ್ ಥಿಂಗ್? ಸೈನ್ ಬಿ ಈಸ್ ಈಕ್ವಲ್ ಟು ಸೈನ್ ಕ್ಯೂ. ಕರೆಕ್ಟ್. sin B is equal to sin Q. Sin B is nothing but what? Opposite divided by hypotenuse. AC divided by AB. AC by AB. Then angle Q is equal to PR divided by PQ. PR divided by PQ. Then let us take AC divided by PR is equal to AB divided by PQ. Just ಏನು ಮಾಡೋಣ, ಸ್ವಲ್ಪ ಜಂಬಲ್ ಮಾಡೋಣ ಅಂತ. ಓಕೆ, ನೆಕ್ಸ್ಟ್ ಏನಾಗುತ್ತೆ? ಎ ಸಿ ಡಿವೈಡ್ ಬೈ ಪಿ ಆರ್ ಇಸ್ ಈಕ್ವಲ್ ಟು ಎ ಬಿ ಡಿವೈಡ್ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಸಮ್ ಕಾನ್ಸ್ಟೆಂಟ್. ಅಂದ್ರೆ ಡಿವಿಷನ್ ಮಾಡಿದ್ರೆ ಏನೋ ಒಂದು ಕಾನ್ಸ್ಟೆಂಟ್ ಬರ್ತೈತಿ, ಈಕ್ವಲ್ ಪ್ರೊಪೋರ್ಷನ್ ಬರ್ತದೆ. ಫಾರ್ ಎಕ್ಸಾಂಪಲ್ ಎ ಸಿ ಅಂದ್ರೆ 1 ತೊಗೊಂತಿ, ಫಾರ್ ಎಕ್ಸಾಂಪಲ್ ಎ ಸಿ ಅಂದರೆ 4 ತೊಗೊಳ್ಳೋಣ, ಪಿ ಆರ್ ಅಂದರೆ 8 ಅಂತ ತೊಗೊಳ್ಳೋಣ, ಇಸ್ ಈಕ್ವಲ್ ಟು ಎ ಬಿ ಅಂತಂದ್ರೆ 6 ಅಂತ ತೊಗೊಳ್ಳೋಣ, ಆಮೇಲೆ ಪಿ ಆರ್ ಅಂತ ಪಿ ಕ್ಯೂ ಅಂತಂದ್ರೆ 12 ಅಂತ ತೊಗೊಳ್ಳೋಣ. ಓಕೆ, 6 1s 6 2s 4 1s 4 2s 1/2 ಇಸ್ ಈಕ್ವಲ್ ಟು 1/2 ಬಂತ. ಅಂದರೆ ಸಮ್ ಕಾನ್ಸ್ಟೆಂಟ್ ಇಲ್ಲ. 1/2 ಅಂದರೆ ಸಮ್ ಕಾನ್ಸ್ಟೆಂಟ್ ಇಲ್ಲ, ಏನೊಂದು ಕಾನ್ಸ್ಟೆಂಟ್ ನಂಬರ್ ಅಂದ್ರೆ ಅದಕ್ಕೆ ಕೆ ಅಂತ ತಗೊಳ್ಳೋಣ. ಸಮ್ ಕಾನ್ಸ್ಟೆಂಟ್ ಈಸ್ ನಥಿಂಗ್ ಬಟ್ ವಾಟ್? ಕೆ. ಅಂದ್ರೆ ಎ ಸಿ ಲೆಂತ್ ಇದ್ದಷ್ಟೇ ಪಿ ಆರ್ ಅದನ್ನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಡಬಲ್ ಇರ್ಬೋದು, ತ್ರಿಬಲ್ ಇರ್ಬೋದು, ಬಟ್ ಈಕ್ವಲ್ ಪ್ರೊಪೋರ್ಷನ್ ಒಳಗೈತಿ.
ಇದು 10 kg ಇದ್ರೆ ಇದು 20 ಅದ, ಅದು ಡಬಲ್. ಇದು ಇಲ್ಲಾಂದ್ರೆ ಇದು 10 ಇದ್ರೆ 30 ಅದ, ಇದು 30 ಅದ ಅಂತ ತಿಳ್ಕೊ. ಅವಾಗ ಇದು 20 ಇತ್ತಂದ್ರೆ ಇದು 60 ಆಗ್ತದೆ, 3 ಪಟ್ಟು, 3 ಪಟ್ಟು ಹೆಚ್ಚಿಗೆ ಆಗ್ತದೆ. ತಿಳಿತಾ? ಈಕ್ವಲ್ ಪ್ರಪೋರ್ಷನ್ ಒಳಗೆ ಇನ್ಕ್ರೀಸ್ ಆಗ್ತದೆ. ಓಕೆ, ನೆಕ್ಸ್ಟ್ ಬೈ ಅಪ್ಲೈಯಿಂಗ್ ಪೈಥಾಗರಸ್ ಥಿಯರಮ್ ಈಗೇನು ಮಾಡಿದ್ವಿ, AC ಡಿವೈಡ್ ಬೈ PR ಅಂತ ಬರೆದ್ವಿ, ಆಮೇಲೆ AB ಡಿವೈಡ್ ಬೈ PQ ಅಂತ ಬರೆದ್ವಿ. ಇನ್ನೊಂದು ನೆಕ್ಸ್ಟ್ ಮಾಡಬೇಕು BC ಡಿವೈಡ್ ಬೈ QR ಅಂತ ಮಾಡ್ಕೋಬೇಕು. BC ಬೈ QR ಮಾಡ್ಬೇಕಂದ್ರೆ ಅಪ್ಲೈಯಿಂಗ್ ಪೈಥಾಗರಸ್ ಥಿಯರಮ್, ಇದ್ರೊಳಗೆ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿರಿ, ಇದ್ರೊಳಗೆ ಪೈಥಾಗೋರಿಯನ್ ಥಿಯರಮ್ ಅಪ್ಲೈ ಮಾಡಿರಿ. ಅವಾಗ ಏನಾಗುತ್ತೆ, AB ಸ್ಕ್ವೇರ್ ಇಸ್ ಈಕ್ವಲ್ ಟು AC ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್, ದೆನ್ PQ ಸ್ಕ್ವೇರ್ ಇಸ್ ಈಕ್ವಲ್ ಟು PR ಸ್ಕ್ವೇರ್ ಪ್ಲಸ್ QR ಸ್ಕ್ವೇರ್. ಕರೆಕ್ಟ್? ನನಗೆ ಬೇಕಾಗಿದ್ದೇನು, BC ಬೇಕು, AC ಈ ಕಡೆ ಕಳಿಸೋಣಂತ. BC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಮೈನಸ್ AC ಸ್ಕ್ವೇರ್, ರೂಟ್ ಹಾಕ್ಬಿಡ್ತೀನಿ. ಅವಾಗ ಏನಾಗ್ತದೆ, BC ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ AB ಸ್ಕ್ವೇರ್ ಮೈನಸ್ AC ಸ್ಕ್ವೇರ್ ಬಂತು. ಸೇಮ್ ಇಲ್ಲಿ ಕಡೆ ಇಲ್ಲಿ ಏನಾಗ್ತದಪ್ಪ, QR ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ PQ ಸ್ಕ್ವೇರ್ ಮೈನಸ್ PR ಸ್ಕ್ವೇರ್ ಬಂತು. ಈಗೇನು ಮಾಡಬೇಕು, BC ಡಿವೈಡ್ ಬೈ QR ಮಾಡ್ಕೊಳ್ಳೋಂತ. BC ಡಿವೈಡ್ ಬೈ QR ಯಾಕೆ ಮಾಡಬೇಕು, ಆಲ್ರೆಡಿ AC ಬೈ PR ಮಾಡಿದ್ದೀವಿ, AB ಬೈ PQ ಮಾಡಿದ್ವಿ. ಈಗ ಥರ್ಡ್ ಸೈಡು ಈಕ್ವಲ್ ಪ್ರಪೋರ್ಷನ್ ಒಳಗೆ ಆದೋ ಏನಿಲ್ಲ ಅಂತ ಚೆಕ್ ಮಾಡಬೇಕು. ಮೂರೂ ಸೈಡ್ಗಳು ಈಕ್ವಲ್ ಪ್ರಪೋರ್ಷನ್ ಒಳಗಿದ್ದು ಅಂತಂದ್ರೆ ಬೈ ಸಿಮಿಲಾರಿಟಿ, SSS ಸಿಮಿಲಾರಿಟಿ ಕ್ರೈಟೇರಿಯನ್, ದ ಟ್ರಯಾಂಗಲ್ಸ್ ಆರ್ ಸಿಮಿಲರ್, ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂತ ನೀವು ಬರಿಬೋದು. ಓಕೆ, BC ಡಿವೈಡ್ ಬೈ QR ಇಸ್ ಈಕ್ವಲ್ ಟು BC ವ್ಯಾಲ್ಯೂ ಹಾಕು 5, ಆಮೇಲೆ QR ವ್ಯಾಲ್ಯೂ ಹಾಕು 5. AB ಅಂತಂದ್ರೆ ಅದ್ರ ಈಕ್ವಲ್ ಪ್ರಪೋರ್ಷನ್ ಎದ್ರ ಜೊತೆಗೆ ಐತಿ, PQ ಜೊತೆಗೆ ಐತಿ. AC ಅಂದ್ರೆ PR, AB ಬದಲಿ ಏನು ಬರೀ PQ ಹಾಕು, AC ಬದಲಿ PR ಹಾಕು. PQ ಸ್ಕ್ವೇರ್ ಮೈನಸ್ PR ಸ್ಕ್ವೇರ್, PQ ಸ್ಕ್ವೇರ್ ಮೈನಸ್ PR ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಸಮ್ ಕಾನ್ಸ್ಟೆಂಟ್ ಬಂತು ಅಲ್ಲಿನೂ, ಇಲ್ಲಿನೂ K ಅದ. ಇದು ಇಕ್ವೇಷನ್ ನಂಬರ್ 2, ಇಲ್ಲಿನೂ K ಅದ, ಇಕ್ವೇಷನ್ ನಂಬರ್ 1. ಫ್ರಮ್ ಇಕ್ವೇಷನ್ ನಂಬರ್ 1 and 2 ವಿ ಕ್ಯಾನ್ ರೈಟ್ ಇಟ್ ಆಸ್ AC ಬೈ PR ಈಕ್ವಲ್ ಟು AB ಬೈ PQ ಇಸ್ ಈಕ್ವಲ್ ಟು BC ಬೈ QR. ದೇರ್ ಫಾರ್ ಬೈ SSS ಸಿಮಿಲಾರಿಟಿ ಕ್ರೈಟೇರಿಯನ್ ಟ್ರಯಾಂಗಲ್ ABC ಸಿಮಿಲರ್ ಟ್ರಯಾಂಗಲ್ PQR. ಸಿಮಿಲರ್ ಆದವಾ, ಟ್ರಯಾಂಗಲ್ ಸಿಮಿಲರ್ಗಳಾದ್ವಾ, ಹಂಗಿದ್ದಾಗ ಏನು ಬರ್ತೀವಿ ಅಂತಂದ್ರೆ ಆ್ಯಂಗಲ್ B ಇಸ್ ಈಕ್ವಲ್ ಟು ಆ್ಯಂಗಲ್ Q, ಬಿಕಾಸ್ ಬೈ CPCT ಅಲ್ಲ CPST ಕರಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಸಿಮಿಲರ್ ಟ್ರಯಾಂಗಲ್. ಯಾಕೆ ಇಲ್ಲಿ ಕಾಂಗ್ರೆಂಟ್ ಅಲ್ಲಿ ಸಿಮಿಲರ್, ಕಾಂಗ್ರೆಂಟ್ ಅಲ್ಲ ಇಲ್ಲಿರೋದು ಸಿಮಿಲರ್ ಇರೋದು, ಹಾಗಾಗಿ CPST ಅಂತ ಬರುತ್ತೆ. SCST ಅಲ್ಲ CPST ಬರೀರಿ, ಹೆನ್ಸ್ ಪ್ರೂವ್ಡ್ ಅಂತ ಬರೀರಿ. ಅಂಡರ್ಸ್ಟುಡ್? ಅರ್ಥಮೈಂದ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಎಕ್ಸಾಂಪಲ್ ನಂಬರ್ 3, ಕನ್ಸಿಡರ್ ಟ್ರಯಾಂಗಲ್ ACB. ವಾಟ್ ವಿ ಹ್ಯಾವ್ ಟು ಡೂ, ವಿ ಹ್ಯಾವ್ ಟು ಕನ್ಸಿಡರ್ ಅ ಟ್ರಯಾಂಗಲ್ ACB, AC and B. Correct? Then right angled at C, C ಒಳಗೆ ಏನದಂತ, ರೈಟ್ ಆ್ಯಂಗಲ್ ಅದಂತ. ನೆಕ್ಸ್ಟ್ ಇನ್ ವಿಚ್ AB is equal to 29 centimeter. AB ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ ಅವರು, 29 centimeter ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ BC is equal to 21 centimeter. BC is equal to 21 centimeter. Then AC is equal to question mark. ಆ್ಯಂಗಲ್ ABC equal to theta ಕೊಟ್ಟಿದ್ದಾರೆ. ABC equal to theta, ABC equal to theta ಅಂತ ಕೊಟ್ಟಿದ್ದಾರೆ. ಆ್ಯಂಗಲ್ ABC equal to theta ಅಂದಾಗ ಮಿಡಲ್ ಟರ್ಮ್ theta ಆಗ್ಬಿಡ್ತೈತಿ. ಓಕೆ, ಮಿಡಲ್ ಟರ್ಮ್ theta ಆಗ್ತದೆ. ನೆಕ್ಸ್ಟ್ ಡಿಟರ್ಮೈನ್ ದ ವ್ಯಾಲ್ಯೂಸ್ ಆಫ್ ನಂಬರ್ 1 ಕಾಸ್ ಸ್ಕ್ವಯರ್ ಥೀಟಾ ಪ್ಲಸ್ ಸೈನ್ ಸ್ಕ್ವಯರ್ ಥೀಟಾ ಅಂತ ಒಂದೇದು ಮಾಡ್ಬೇಕಂತ. ನಂಬರ್ 2 ಕಾಸ್ ಸ್ಕ್ವಯರ್ ಥೀಟಾ ಮೈನಸ್ ಸೈನ್ ಸ್ಕ್ವಯರ್ ಥೀಟಾ ಅಂತ ಫೈಂಡ್ ಔಟ್ ಮಾಡ್ಬೇಕಂತ. ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡ್ಕೊತ ಹೋಗೋಣಂತ. ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಅಪೋಸಿಟ್ ವ್ಯಾಲ್ಯೂ. ಎಸ್ ಸರ್ನು ಪುಟ್ಟಮ್ಮ, ಅಪೋಸಿಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಅಪೋಸಿಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡೋಣ. In triangle ACB, angle C is equal to 90 degree, angle B is equal to theta. Applying Pythagoras theorem, AB square is equal to AC square plus BC square. I want what? Bring this to left hand side. Then AC square is equal to AB square minus BC square. ಸೊ ಲೆಫ್ಟ್ ಹ್ಯಾಂಡ್ ಅಂತ ಬರೋದು ಮತ್ತು ರೈಟ್ ಹ್ಯಾಂಡ್ ಬರ್ದಲ್ರಿ ಸರ್, ನಡೀತದೆ, ಏನು ತೊಂದರೆ ಇಲ್ಲ. ನಮಗೇನು ಬೇಕು, AC ಬೇಕು. AC ಬೇಕಂತಂದ್ರೆ ರೊಕ್ಕ ಬೇಕು, ಹೌದಿಲ್ಲ, ಪೈಸಾ ಬೇಕು. AC ಹಚ್ಚಬೇಕಂತ ಸುಮತ್ತಿಕೊಂಡು 30-40 ಸಾವಿರ ರೂಪಾಯಿ ಹೋಗ್ಬೇಕು. ಓಕೆ, AC is equal to ಅಂಡರ್ ರೂಟ್ ಆಫ್
under root of AB square minus BC square. Therefore, AC is equal to under root of then what is AB? क्या है 29 square minus 21 square. Then AC is equal to under root of 841 minus 441. 29 square is 841. Sorry, 21 square is 441. 841 ಒಳಗೆ 441 ಮೈನಸ್ ಮಾಡಿದ್ರೆ ಏನು ಬರ್ತದಪ್ಪ 400 ಬರ್ತದ. 400 ಬಂತ ಎ ಸಿ ರೂಟ್ 400. ವಾಟ್ಸ್ ಆಫ್ 400? 20 20s are 400. Therefore AC is equal to 20 centimeter. So we got the value of AC. Understood? Then number 1. What is number 1 here? Cos square theta plus sin square theta. This is equal to what is cos? Cos is A divided by H. A divided by H the whole square. ನೋಡ್ದಂಗೆ ಹೇಳಿದ್ರೆ ಮುದ್ದು ಮಕ್ಕಳು, ನೋಡ್ದಂಗೆ ಹೇಳ್ದ ನೋಡಲಿಲ್ಲ ಅಂದ್ರೆ ಸಾರಿ ನೋಡ್ದಂಗೆ ಹೇಳಿದ್ರೆ ಮುದ್ದು ಮಕ್ಕಳಂತ, ನೋಡಿ ಹೇಳಿದ್ರೆ ಪೆದ್ದು ಮಕ್ಕಳಂತ. ಓಕೆ ಓಕೆ. Cos square theta. What is cos? A divided by H. What is sin? O divided by H whole square. Correct? Here, what is O here? 20 centimeter. What is H? 29. What is A? 21. Okay, this is equal to A is nothing but what? 21 divided by 29 the whole square plus O is equal to 20 divided by 29 the whole square. Correct? Okay, this is equal to 21 square is there na? What is 21 square? 441 divided by what is 29 square? 841 plus what is 20 square? 400 divided by what is 29 square? 841. Since LCM is same is there na? Okay, 841. Okay, plus 441 and 400. This is equal to 841 divided by 841. Cancel is equal to 1. Therefore, sin square cos square theta plus sin square theta is equal to 1. This is the required solution. Understood? ಇದು ಫಸ್ಟ್ ಮಾಡಿದ್ವಿ, ಸೆಕೆಂಡ್ ನೀವು ಮಾಡ್ತೀರಾ? Example number 4. In a right angle triangle ABC, right angle at B. Okay, there is a right angle triangle at B. Okay, this is B, this is A, and this is C. If tan A is equal to 1, tan A is equal to 1. What is the given thing here? Tan A is equal to 1. Then verify that. We have to verify that 2 sin A into cos A is equal to 1 ಅಂತ ವೆರಿಫೈ ಮಾಡ್ಬೇಕಂತ ನಾವು. ವಿ ಹ್ಯಾವ್ ಟು ವೆರಿಫೈ. ಅಂಡರ್ಸ್ಟುಡ್? ವಾಟ್ ಈಸ್ ದ ಗಿವನ್ ಥಿಂಗ್ ಹಿಯರ್? tan A is equal to 1. Okay, we know that tan A can be written as tan A is equal to 1 is there na? 1 is there na answer? 1 divided by 1. This is equal to ನೋಡು 7 ಇರಲಿ 7/1 ಬರಿಬೋದು, 8 ಇರಲಿ 8/1 ಬರಿಬೋದು. ಓಕೆ, ಸಮಥಿಂಗ್ ಅದು ಡಿವೈಡ್ ಬೈ 1 ಇದ್ದೇ ಇರ್ತದೆ. ರ್ಯಾಷನಲ್ ನಂಬರ್ ಇರಬೇಕಾ, ಮತ್ತು ಅದು ಇರ್ಯಾಷನಲ್ ನಂಬರ್ ಇದ್ರೆ ಏನಿಲ್ಲ. ಪೈ ಇತ್ತಂದ್ರೆ ಪೈ ಡಿವೈಡ್ ಬೈ 1 ಬಂತು ಬರೋಕ್ಕಾಗಲ್ಲ. ಓಕೆ, ಏನು ಬರ್ದಿಲ್ಲ ನೀನು? 1 divided by 1 ಬರ್ದಿ. ಟ್ಯಾನ್ ಫಾರ್ಮುಲಾ ಏನು? ಆಪೋಸಿಟ್ ಡಿವೈಡ್ ಬೈ ಅಡ್ಜಸೆಂಟ್. ಅಂಡರ್ಸ್ಟುಡ್? ಓಕೆ, ದೆನ್ ಆ್ಯಂಗಲ್ ಸಿ ಇಸ್ ದೇರ್ನಾ? ಟ್ಯಾನ್ ಎ ಕಾಸ್ ಎ ಅಂದ್ರೆ ಅವ್ರು ಎ ತೊಗೊಂಡ್ರಲ್ಲ ಅವರು, ಅಂದರೆ ಸಿ ತೊಗೋಬಾರ್ದು. ನಾವು ಏನು ತೊಗೋಬೇಕು ಇಲ್ಲಿ? ಎ ತೊಗೋಬೇಕು. ಕರೆಕ್ಟ್? ಇಲ್ಲಿ ಎ ಇದ್ರೆ ಎ ತೊಗೋಬೇಕು, ಸಿ ಇದ್ರೆ ಸಿ ಅಂತ ತೊಗೋಬೇಕು. ಇಲ್ಲಿ ಸಿ ತೊಗೊಳ್ಳೋದು ಬೇಡ, ಎ ತೊಗೊಳ್ಳೋಣಂತ. ಸೈನ್ ಎ ಕಾಸ್ ಎ ಫೈಂಡ್ ಔಟ್ ಮಾಡ್ಬೇಕು ನಾವು. ಟ್ಯಾನ್ ಎ ಕೊಟ್ಟಿದ್ದಾರೆ, ಅಪೋಸಿಟ್ ಡಿವೈಡ್ ಬೈ ಅಡ್ಜಸೆಂಟ್. ಎಗೆ ಅಪೋಸಿಟ್ ಯಾವುದು? ಬಿ ಸಿಯ ಅಪೋಸಿಟ್ ಇಸ್ ಈಕ್ವಲ್ ಟು 1 ಅಂತ ಬರೆದೆ. ನೆಕ್ಸ್ಟ್ ಎಗೆ ಅಡ್ಜಸೆಂಟ್ ಯಾವುದು? ಎ ಬಿ ಇಸ್ ಈಕ್ವಲ್ ಟು ಅದು ಅಡ್ಜಸೆಂಟ್ ಇಸ್ ಈಕ್ವಲ್ ಟು 1 ಅಂತ ಬಂತು. ಹೈಪೋಟಿನಸ್ ಗೊತ್ತಿಲ್ಲ. ಓಕೆ, ಅಪ್ಲೈಯಿಂಗ್ ಪೈಥಾಗೋರಸ್ ಥಿಯರಮ್ ಎ ಸಿ ಫೈಂಡ್ ಔಟ್ ಮಾಡೋಣ ಅಂತ. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಸಿ ಇಸ್ ಈಕ್ವಲ್ ಟು ಅಥವಾ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಇಸ್ ಅಂದ್ಬಿಟ್ಟು ವಾಟ್
1 square plus 1 square. AC is equal to under root of 1 plus 1. AC is equal to under root of 2. Correct? Root 2 ಬಂತ AC is equal to root 2 ಅಂತ ಸಿಕ್ತು. ನೆಕ್ಸ್ಟ್ ನಾವೇನು ಮಾಡ್ಬೇಕು ಈಗ ಏನು ವೆರಿಫೈ ಮಾಡಬೇಕು ಓಕೆ ಟು ವೆರಿಫೈ ಏನು ವೆರಿ ಮಾಡ್ತೀಪ್ಪ 2 sin A cos A is equal to 1 ಅಂತ ವೆರಿಫೈ ಮಾಡಬೇಕು. ಓಕೆ 2 ಇಂಟು ಸೈನ್ ಈಸ್ ಎನಿಥಿಂಗ್ ಬಟ್ ವಾಟ್ ಆಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನಸ್ ಇಂಟು ಯಾಕೆ ಇಲ್ಲಿ ಇಂಟು ಅದಲ್ಲಿ ಕಾಸ್ ಅಂದ್ರೆ ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನಸ್ ಇಸ್ ಈಕ್ವಲ್ ಟು 1. 2 ಇಂಟು ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನಸ್ ಅಪೋಸಿಟ್ ಏನದು ಹೇಳಪ್ಪ ಇಲ್ಲಿ 1 ಅದ ಡಿವೈಡೆಡ್ ಬೈ ಹೈಪೋಟೆನಸ್ ಏನೈತಿ ರೂಟ್ 2 ಅದ. ಓಕೆ ಇಂಟು ಅಡ್ಜಸೆಂಟ್ ಅಂದ್ರೆ ಏನೈತಿ 1 ಡಿವೈಡೆಡ್ ಹೈಪೋಟೆನಸ್ ರೂಟ್ 2 ಇಸ್ ಈಕ್ವಲ್ ಟು 1. 2 ಅಂದರೆ 2 ಡಿವೈಡ್ ಬೈ 1 2 1 ಮೇಲ್ಗಡೆ 2 ಬಂತು ಡಿವೈಡ್ ಬೈ ರೂಟ್ 2 ಇಂಟು ರೂಟ್ 2 ರೂಟ್ 4 ವ್ಯಾಲ್ಯೂ ಏನು 2. ಓಕೆ 2 ಅಂತ ಬಂತು ಇಸ್ ಈಕ್ವಲ್ ಟು 1. 2 1 1 is equal to 1, hence verified. ಬರ್ಕೊಳ್ಳಿ. Example number 5. In triangle OPQ, right angled at P. Okay, there is a triangle OPQ. Which triangle? OPQ, right angled at P. Right angled at P. Okay. Then OP is equal to 7 centimeter. OP is equal to 7 centimeter. Again, OQ minus PQ is equal to 1 centimeter. OQ minus PQ is equal to 1 ಅಂತ ಕೊಟ್ಟಿದ್ದಾರೆ ಅವರು. Then we have to find out the value of sin Q and cos Q. ಏನು ಫೈಂಡ್ ಔಟ್ ಮಾಡಬೇಕಪ್ಪ sin Q ಅನ್ನು ಫೈಂಡ್ ಔಟ್ ಮಾಡಬೇಕಂತ. sin Q is equal to question mark, cos Q is equal to question mark. ಇವೆರಡು ಫೈಂಡ್ ಔಟ್ ಮಾಡಬೇಕಂತ. ನಮ್ಮ ಹತ್ರ ಇರೋದೇನೈತಿ ಜಸ್ಟ್ OPQ ಅಂತ ಐತಿ. ಕರೆಕ್ಟ್. OP is equal to 7 centimeter ಅಂತ ಕೊಟ್ಟಿದ್ದಾರೆ. OQ minus PQ is equal to 1 centimeter. Okay, we know that OQ minus PQ is equal to 1 centimeter. Minus ಇದು ಈ ಕಡೆ ಕಳಿಸಿ ಏನಾಗ್ತದಪ್ಪ OQ is equal to 1 plus PQ ಅಂತ ಆಗ್ತದೆ. OQ ಅಂದ್ರೆ ಏನು ಬರಲಿ ನಾನು ಇಲ್ಲಿ OQ ಬದಲಿ ಏನು ಬರಲಿ 1 plus PQ 1 plus PQ ಅಂತ ಬರೆದೆ. OQ is equal to 1 plus PQ. ಅರ್ಥ ಆಗತ್ತದ ನಿಮ್ಗೆ OQ ಬದಲಿನ ಏನು ಬರೆದೆ 1 plus PQ ಅಂತ ಬರೆದೆ. ಈಗ ಇದನ್ನೇನು ಮಾಡೋಣ ಅಪ್ಲೈಯಿಂಗ್ ಪೈಥಾಗೋರಸ್ ಥಿಯರಮ್ ಟು ದ ಟ್ರಯಾಂಗಲ್ OPQ. ಈ ಟ್ರಯಾಂಗಲ್ಗೆ ಏನು ಮಾಡೋಣ ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡೋಣ. ಹೈಪೋಟೆನಸ್ ಯಾವುದೈತಿ OQ ಸ್ಕ್ವೇರ್ ಐತಿ ಹೌದಿಲ್ಲ. OQ ಸ್ಕ್ವೇರ್ ಇಸ್ ಈಕ್ವಲ್ ಟು OP ಸ್ಕ್ವೇರ್ ಪ್ಲಸ್ QP ಸ್ಕ್ವೇರ್ ಪ್ಲಸ್ OP. QP ಬದಲಿ PQ ಬರಲ್ಲ PQ ಸ್ಕ್ವಯರ್ ಪ್ಲಸ್ OQ ಸ್ಕ್ವಯರ್ ಅಂತ ಬರ್ರಿ. OQ ಅಲ್ಲ OP ಎರಡು ಸಲ ಬರ್ದಿನಿಲ್ಲ ಈ ಕಡೆ ಬರ್ದಿನಲ್ಲ. ಇನ್ನೇ ಮಾತು ನೋಡು OQ ಸ್ಕ್ವಯರ್ ಇಸ್ ಈಕ್ವಲ್ ಟು PQ ಸ್ಕ್ವಯರ್ ಪ್ಲಸ್ OP ಸ್ಕ್ವಯರ್. ಓಕೆ ನೆಕ್ಸ್ಟ್ OQ ಅಂದ್ರೆ ಏನು ತಗೊಂಡಿದ್ದಿ 1 ಪ್ಲಸ್ PQ ದಿ ಹೋಲ್ ಸ್ಕ್ವಯರ್. ಇದು ಬದಲಿ ಇದು ಬರ್ದೆ OQ ಬದಲಿ ಏನು ಬರೆದೆ 1 ಪ್ಲಸ್ PQ ಅಂತ ಬರೆದೆ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು PQ ಆ್ಯಸ್ ಇಟ್ ಈಸ್ ಸ್ಕ್ವೇರ್ ಬರ್ತೀನಿ ಪ್ಲಸ್ OP ಅಂದ್ರೆ ಏನೈತಿ 7 ಸ್ಕ್ವೇರ್. ಇದು A ಪ್ಲಸ್ B ಹೋಲ್ ಸ್ಕ್ವೇರಾ A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ಪ್ಲಸ್ 2 ಇಂಟು A ಇಂಟು B. ಅರ್ಥ ಆಯ್ತಾ A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ಪ್ಲಸ್ 2 ಇಂಟು A ಇಂಟು B is equal to PQ ಸ್ಕ್ವೇರ್ ಪ್ಲಸ್ 7 7s 49 ಪ್ಲಸ್ PQ ಸ್ಕ್ವೇರ್ ಈ ಕಡೆ ಕಳಿಸ್ತೀನಿ ಅವಾಗ ಮೈನಸ್ 1 ಸ್ಕ್ವೇರ್ ಇಸ್ 1 ಪ್ಲಸ್ PQ ಸ್ಕ್ವೇರ್ ಪ್ಲಸ್ 2 ಇಂಟು PQ ಮೈನಸ್ PQ ಸ್ಕ್ವೇರ್ ಇಸ್ ಈಕ್ವಲ್ ಟು 49. ತಿಳಿತಾ ಇದು ಕ್ಯಾನ್ಸಲ್ ಆಯಿತು ಓಕೆ 2 PQ ಬರಿತೀನಿ ಪ್ಲಸ್ 1 ಈ ಕಡೆ ಬಂದಿದೆ ಏನತ್ತಪ್ಪ 49 ಮೈನಸ್ 1 2 PQ is equal to 48 ಇಂಟು ಇದು ಈ ಕಡೆ ಬಂದಾಗ ಡಿವೈಡೆಡ್ ಬೈ ಆಗ್ತದೆ. ದೇರ್ಫೋರ್ PQ is equal to 48 divided by 2. PQ is equal to 24 centimeter. 24 centimeter ಸಿಗ್ತಾ PQ. ಬಟ್ ಅವ್ರೇನಂದ್ರೆ ಇಲ್ಲಿ OQ ಅಂದ್ರೆ ಏನು
1 plus PQ. Now OQ is equal to 1 plus PQ. OQ is equal to 1 plus 24. OQ is equal to 25 centimeter. Okay. OQ value ಎಷ್ಟು ಸಿಕ್ತಾ ಮಗ 25. OQ ಇಲ್ಲಿ ಇದು 25 ಸಿಕ್ತಾ 25 ಅಂತ ಬರಿ. ನೆಕ್ಸ್ಟ್ ಇದೆಷ್ಟು ಸಿಕ್ತು 24 ಸೆಂಟಿಮೀಟರ್ ಸಿಕ್ತಾ ಬರಿ. ಲಾಸ್ಟ್ ಏನು ಕೊಟ್ಟರು ಅವರು sin Q and cos Q. sin Q is equal to opposite divided by hypotenuse is equal to sin Q ನೋಡು sin Q ಇಲ್ಲದ ಇದು Q ಇಲ್ಲಿ ಥೀಟಾ ಮಾಡ್ಕೋಬೇಕು ಯಾವಾಗಲೂ Q ಅಂದರೆ ಇದು ಅಪೋಸಿಟ್ ಯಾವುದು 7 hypotenuse 25 7 divided by 25 cos Q is equal to A divided by H. Qದು A ಏನಾಗ್ತದೆ 24 H 24 divided by 25. This is the required solution. Write down.